ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳ ಪಾದಕ್ಕೆ ಸಮರ್ಪಣೆಯನ್ನು ನಾವು ಮಾಡಿದ್ದೇವೆ. ಹಿಂದಿನ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಕಲಬುರಗಿಯಲ್ಲಿ ನಡೆದಾಗ 10 ದಿವಸ, ಬಿಜಾಪುರದಲ್ಲಿ ನಡೆದಾಗ 7 ದಿವಸ, ಮಹಾರಾಷ್ಟ್ರದ ಕನೇರಿಯಲ್ಲಿ ನಡೆದಾಗ 7 ದಿವಸ ನಮ್ಮ ಜೊತೆಯಲ್ಲಿದ್ದುಕೊಂಡೇ ನಮಗೆ ಆಶೀರ್ವಾದ ಮಾಡಿ ಧೈರ್ಯ ಕೊಟ್ಟಿರ್ತಕ್ಕಂಥ ಪೂಜ್ಯರು ಅವರಾಗಿದ್ದಾರೆ. ಇವತ್ತಿನ ಬಸವ ಕಲ್ಯಾಣದಲ್ಲಿ ನಡೆದ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಹಿಂದೆ ನಮ್ಮ ಒಂದೇ ಒಂದು ಉದ್ದೇಶ ಇದೆ. ಕಲ್ಯಾಣ ಕರ್ನಾಟಕ ಬಿಟ್ಟರೆ ಬೆಂಗಳೂರು ನಗರದಲ್ಲಿ ಯಾರು ಬಂದಿರ್ತಾರೆ, ನನ್ನದೊಂದು ಅಂದಾಜ ಇದೆ, ಅವರು ತಮ್ಮ ಮನೆಯಲ್ಲಿ ಎಷ್ಟು ಶ್ರೀಮಂತರಾಗಿದ್ದರು ಅದನ್ನು ಕಂಪೇರ್ ಮಾಡಿದರೆ ಮತ್ತು ಅನೇಕ ವ್ಯಕ್ತಿಗಳನ್ನು, ಪರಿವಾರಗಳನ್ನು ನಾನು ಸಮೀಪದಿಂದ ನೋಡಿದ್ದೇನೆ. ದೇ ಆರ್ 100 times ರಿಚರ್ ದ್ಯಾನ್ ವಾಟ್ ದೇ ವೇರ್ ಇನ್ ನೇಟಿವ್ ಪ್ಲೇಸ್. ತಮ್ಮ ಊರಿನಲ್ಲಿ ನಾವು ಎಷ್ಟು ಆರ್ಥಿಕವಾಗಿ, ಬೇರೆ ಬೇರೆ ಸಾಮಾಜಿಕವಾಗಿ ಎಷ್ಟು ಶಕ್ತಿಶಾಲಿ ಇದ್ದೆವೋ ಅದರಗಿಂತ 100 ಪಟ್ಟಿಗಿಂತ ಕಡಿಮೆ ಯಾರೂ ಶ್ರೀಮಂತರಿಲ್ಲ. ಮತ್ತು ಇಲ್ಲಿ ಇರುವ ಜನ ತಮ್ಮ ಆದಾಯದ 1% ಜನ ನಮಗೆ ಅಂತಲ್ಲ, ನಮ್ಮ ಕಲ್ಯಾಣ ಕರ್ನಾಟಕದ ನಿಮ್ಮ ಊರಿಗೆ, ನಿಮ್ಮ ಹಳ್ಳಿಗೆ, ನಿಮ್ಮ ತಾಲೂಕಿಗೆ, ನಿಮ್ಮ ಜಿಲ್ಲೆಗೆ ಒಂದು ಸಣ್ಣ ಸಹಾಯ ಮಾಡಿದರೂ ಅದು ನಮಗೆ ದೊಡ್ಡ ಪರ್ವತದಷ್ಟು ಲಾಭ ಆಗುತ್ತದೆ. ಅನೇಕ ಸಲ ನಾವು ಏನು ಮಾಡಿದ್ದೇವೆ ಅನೇಕರಿಗೆ ಗೊತ್ತಾಗೋದಿಲ್ಲ. ಸಂಕ್ಷಿಪ್ತವಾಗಿ ಮಾತು ಹೇಳಿ 25ರ ಕಾರ್ಯಕ್ರಮದ ಬಗ್ಗೆ ಉಲ್ಲೇಖ ಮಾಡ್ತೇನೆ. ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಶಾಲೆ ಒಂದು ಸಾಮಾಜಿಕ ಪರಿವರ್ತನೆಯ ಕೇಂದ್ರ. ಪೂಜ್ಯರು ಹೇಳಿದಂತೆ ನಮ್ಮ ಶಾಲೆಯ ಮಕ್ಕಳ ಸಂಖ್ಯೆ 8,000ಕ್ಕೂ ಹೆಚ್ಚಿದೆ. ಆದರೆ ಈ ಶಾಲೆಯ ಕಾರ್ಯಕ್ರಮಗಳ ಮುಖಾಂತರ ನಾಡಿನುದ್ದಕ್ಕೂ ದೇಶದುದ್ದಕ್ಕೂ ಕೊತ್ತಲ ಬಸವೇಶ್ವರ ಸಂಸ್ಥೆ ಪರಿಚಿತವಿದೆ. ನಾಡಿನ ಅತ್ಯಂತ ನಮಗಿಂತಲೂ 1000 ಪಟ್ಟು ಶ್ರೀಮಂತ ಇರುವ ಸಂಸ್ಥೆಗಳ ಹೆಸರು ಜನರಿಗೆ ಪರಿಚಯ ಇರಲಿಕ್ಕಿಲ್ಲ, ನಮ್ಮ ಸಂಸ್ಥೆ ಪರಿಚಯ ಇದೆ. ಇದಕ್ಕೆ ಕಾರಣ ನಮ್ಮ ಕಾರ್ಯ. ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ ಮಟ್ಟದಲ್ಲಿ ಹೇಳಬೇಕಾದರೆ ವಿಕಾಸ್ ಅಕಾಡೆಮಿ ಎನ್ನುವ ಸಂಸ್ಥೆಯನ್ನು ಕಟ್ಟಿ ಅದರ ಮುಖಾಂತರ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ನೋ ಬೆಗ್ಗಿಂಗ್ ವಿತ್ ದಿ ಗೌರ್ಮೆಂಟ್, ನೋ ಕ್ವಾರಲ್ ವಿತ್ ದಿ ಗೌರ್ಮೆಂಟ್. ಸರ್ಕಾರದಲ್ಲಿ ಭಿಕ್ಷೆ ಬೇಡೋದು ಇಲ್ಲ, ಸರ್ಕಾರದ ಜೊತೆಗೆ ಸಂಘರ್ಷವೂ ಇಲ್ಲ. ಈ ತತ್ವದ ಮೇಲೆ ಕಳೆದ 20 ವರ್ಷಗಳಲ್ಲಿ 220 ಕೋಟಿ ರೂಪಾಯಿಯ ಕೆಲಸವನ್ನು ಒಂದು ಖಾಸಗಿ ಸಂಸ್ಥೆಯಾಗಿ ನಾವು ಮಾಡಿದ್ದೇವೆ. ಎರಡನೇದಾಗಿ ಇದನ್ನೇ ನೋಡಿ ಸರ್ಕಾರ ತಾವಾಗಿ ಕರೆದು ನಾವಿಷ್ಟು ದುಡ್ಡು ಕೊಡ್ತೀವಿ, ನಿಮಗೇನು ಮಾಡೋದದ ಮಾಡಿ ಅಂತ ಹೇಳಿದ್ರು ಆಗಿನ ಮುಖ್ಯಮಂತ್ರಿಗಳು. ಅದನ್ನು ತೆಗೆದುಕೊಂಡು ನಾವು ಸದುಪಯೋಗ ಮಾಡಿದ್ದೇವೆ. ಕೆಲವೊಂದು ಶ್ಯಾಂಪಲ್ ಅಂತ ಹೇಳಬೇಕಾದ್ರೆ ಒಟ್ಟು 15,000 ಹೊಲಿಗೆ ಯಂತ್ರಗಳನ್ನು ಕಲ್ಯಾಣ ಕರ್ನಾಟಕದಲ್ಲಿ ನಾವು ಮನೆ ಮನೆಗೆ ಮುಟ್ಟಿಸಿದ್ದೇವೆ. ಮತ್ತು 5 ಲಕ್ಷ ಜನರಿಗೆ ಹೊಲಿಗೆಯ ಮತ್ತು ಇನ್ನಿತರ ಹೆಣ್ಣು ಮಕ್ಕಳಿಗೆ ಪ್ರಶಿಕ್ಷಣವನ್ನು ಕೊಟ್ಟಿದ್ದೇವೆ. 6,000 ವಿದ್ಯಾರ್ಥಿಗಳಿಗೆ 5,000 ರೂಪಾಯಿಯಂತೆ ಸ್ಕಾಲರ್ಶಿಪ್ ಕೊಟ್ಟಿದ್ದೇವೆ. ಸುಮಾರು 600 ಶಾಲೆಗಳಿಗೆ 4,500 ಕಂಪ್ಯೂಟರ್ಗಳನ್ನು ನಾವು ಕೊಟ್ಟಿದ್ದೇವೆ. ಎಸ್ ಎ ಪಾಟೀಲರು ಇಲ್ಲಿದ್ದಾರೆ. ರೈತರನ್ನು ಸಮಗ್ರ ಮತ್ತು ಸಾವಯವ ಕೃಷಿ ಮಾಡಲಿಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಕನಿಷ್ಠ 2,000ಕ್ಕಿಂತ ಹೆಚ್ಚಿನ ಕಾರ್ಯಕ್ರಮ ಮಾಡಿದ್ದೇವೆ. ಎಲ್ ನಾರಾಯಣ ರೆಡ್ಡಿ ಇವತ್ತು ಕಲ್ಯಾಣ ಕರ್ನಾಟಕದ ರೈತರ ಮಧ್ಯದಲ್ಲಿ ಪರಿಚಯ ಆಗಬೇಕಾದರೆ ನಮ್ಮ ಕಾರ್ಯಕ್ರಮಗಳು. ಅದೇ ರೀತಿ ವಿದ್ಯಾನಂದ ಶೆಣೆ, ಗುರುರಾಜ್ ಕರ್ಜ್ಗಿ, ಅನೇಕ ವ್ಯಕ್ತಿಗಳು ಒಂದು ಸಲ ನಾವು ಹಿಡಿದೆವು ಅಂದರೆ ಅವರನ್ನು ಸಂಪೂರ್ಣ ಹಿಂಡಿ ಹಾಕಿಬಿಡ್ತೀವಿ. ಯಾಕಂದರೆ ಎಲ್ಲಿದೆ ಅದನ್ನು ತಗೊಂಡು ಬರ್ತೀವಿ, ಆ ಭಾಗದ ಅಭಿವೃದ್ಧಿಗೆ ಉಪಯೋಗ ಮಾಡ್ತೀವಿ.
ಇಲ್ಲಿಯವರೆಗೆ 6 ಕೋಟಿ ರೂಪಾಯಿಯ ಉತ್ತಮ ಸಾಹಿತ್ಯ ಮನೆ ಮನೆಗೆ ಮುಟ್ಟಿಸಿದ್ದೇವೆ. ಬರುವ 2025ರಲ್ಲಿ ಇನ್ನೂ 6 ಕೋಟಿ ರೂಪಾಯಿಯ ಸಾಹಿತ್ಯವನ್ನು ನಾವು ಮಾರಾಟ ಮಾಡುವುದನ್ನು ಈಗೇ ಗ್ಯಾರಂಟಿ ಕೊಡುತ್ತೇವೆ. ಯಾಕಂದರೆ ಬದಲಾವಣೆ ಆಗಬೇಕಾದರೆ ವಿಚಾರ ಕ್ರಾಂತಿಯೂ ಅಷ್ಟೇ ಮುಖ್ಯ ಇದೆ. ಆ ದೃಷ್ಟಿಯಿಂದ ಕಲ್ಯಾಣ ಕರ್ನಾಟಕದಲ್ಲಿ ಒಟ್ಟು ಇಲ್ಲಿಯವರೆಗೆ 40,000ಕ್ಕಿಂತ ಹೆಚ್ಚಿನ ಸಭೆಗಳನ್ನು ಮಾಡಿದ್ದೇವೆ. 2,500ಕ್ಕಿಂತ ಹೆಚ್ಚಿನ ಟ್ರೈನಿಂಗ್ ಕ್ಯಾಂಪ್ಗಳು, ಅದು 1 ದಿನ ಹಿಡಿದು 3 ತಿಂಗಳವರೆಗೆ ನಾವು ಟ್ರೈನಿಂಗ್ ಕ್ಯಾಂಪ್ಗಳನ್ನು ಮಾಡಿದ್ದೇವೆ. ಗ್ರಾಮ ವಿಕಾಸಕ್ಕಾಗಿ, ಆರೋಗ್ಯಕ್ಕಾಗಿ, ಕೃಷಿಗಾಗಿ, ಶಿಕ್ಷಣಕ್ಕಾಗಿ, ಶಿಕ್ಷಕರಿಗೆ ಪ್ರಶಿಕ್ಷಣಕ್ಕಾಗಿ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಪೂಜ್ಯರು ಹೇಳಿದಂತೆ ಕಿಷ್ಕಿಂಧೆಗೆ ನಾನು ಹೋದಾಗ ಗಂಗಾವತಿಯಲ್ಲಿ ಹೊಲಿಗೆ ಕೇಂದ್ರ ತೆರಿಬೇಕು ಅಂತ ಸುಮಾರು 15 ವರ್ಷಗಳ ಹಿಂದೆ ಹೋದಾಗ 200 ಜನ ಹೆಣ್ಮಕ್ಕಳು ಸೇರಿದ್ದರು. ನಾನು ಕೇಳಿದೆ, ಈ ದೇಶದಲ್ಲೆಲ್ಲ ಯಾವ ದೇವರನ್ನು ಊರು ಹೊರಗೆ ಪೂಜಾ ಮಾಡ್ತಾರೆ ಅಂದಾಗ ಎಲ್ಲ ಹೆಣ್ಮಕ್ಕಳು ಹೇಳಿದ್ರು ಹನುಮಪ್ಪನ ಗುಡಿ ಇರ್ತದೆ ಅಂಥೇಳಿ. ನಾನು 2ನೇ ಪ್ರಶ್ನೆ ಕೇಳಿದೆ, ಆ ಹನುಮಪ್ಪ ಎಲ್ಲಿ ಹುಟ್ಟಿದ್ದಾನೆ ನಿಮಗೆ ಗೊತ್ತಾ ಅಂತ ಕೇಳಿದರೆ, ಕೇವಲ 11 ಕಿಲೋಮೀಟರ್ ಗಂಗಾವತಿಯಿಂದ ದೂರ ಇರತಕ್ಕಂಥ ಹನುಮನಹಟ್ಟಿ, ಕಿಷ್ಕಿಂಧೆ, ಅಂಜನಾದ್ರಿ ಬೆಟ್ಟ, ವಾಲಿ ಸುಗ್ರೀವರ ಬೆಟ್ಟ, ಅದು ಹೊಂದಿರತಕ್ಕಂಥ 200 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬರಿಗೂ ಹನುಮಪ್ಪ ಇಲ್ಲೇ ಹುಟ್ಟ್ಯಾನ ಅಂತ ಗೊತ್ತಿಲ್ಲ. ಅವತ್ತು ನನ್ನ ಮನಸ್ಸಿಗೆ ಶಾಕ್ ಆಯಿತು. ಅದರ ಪರಿಣಾಮವಾಗಿ ಮುಂದೆ 3 ತಿಂಗಳು ಕರ್ನಾಟಕದ ಎಲ್ಲ ರೇಡಿಯೋಗಳಲ್ಲಿ ಪ್ರಸಾರ ಕೊಟ್ಟು ಕೇವಲ 1 ತಿಂಗಳಿಗೆ 400 ಜನ ಬರ್ತಕ್ಕಂಥ ಆ ಕಿಷ್ಕಿಂಧೆ ಬೆಟ್ಟಕ್ಕೆ ದರ್ಶನಕ್ಕಾಗಿ ಬರಲಿಕ್ಕೆ ಆಹ್ವಾನ ಮಾಡಿದೆವು. 1 ವಾರದ ಕಾಲ ಬೀದರದ ಶಿವಕುಮಾರ ಸ್ವಾಮಿಗಳ ಪ್ರವಚನ ಇಟ್ಟೆವು. ನಿಮಗೆ ಆಶ್ಚರ್ಯ ಆಗುತ್ತದೆ, 18,500 ಜನ 7 ದಿನದಲ್ಲಿ ಕಿಷ್ಕಿಂಧೆಯನ್ನು ನೋಡಲಿಕ್ಕೆ ಬಂದರು. ಅವತ್ತು 400 ಜನಕ್ಕೆ ಬರ್ತಕ್ಕಂಥ ಕಿಷ್ಕಿಂಧೆ ಕೆಳಗಡೆ ಒಂದು ಟೆಂಗ್ ಹೊಡಿಬೇಕಂದ್ರೆ ಸಿಗ್ತಿರಲಿಲ್ಲ, ಕುಡಿಲಿಕ್ಕೆ ನೀರು ಬೇಕಂದ್ರೆ ಸಿಗ್ತಿರಲಿಲ್ಲ. ಈಗ ಅದೇ ಕಿಷ್ಕಿಂಧೆ ಗೋವಿಂದಾಚಾರ್ಯರು 2 ಸಲ ಕಿಷ್ಕಿಂಧೆಗೆ ಬಂದು ಹೋದರು, ಉಮಾಭಾರತಿಯವರು ಬಂದು ಹೋದರು, ನರೇಂದ್ರ ಮೋದಿಯವರ ಧರ್ಮಪತ್ನಿಯವರು ಬಂದು ಹೋದರು. ಈಗ ಕಿಷ್ಕಿಂಧೆಗೆ ಪ್ರತಿ ತಿಂಗಳಿಗೆ 1.5 ಲಕ್ಷ ಜನ ಬರ್ತಾರೆ. ಪೆಟ್ಟಿಗೆಯಲ್ಲಿ 10 ಲಕ್ಷಕ್ಕೂ ಮಿಕ್ಕಿದಂಥ ಹಣವನ್ನು ಹಾಕ್ತಾರೆ. ಈಗ ಕರ್ನಾಟಕ ಸರ್ಕಾರ ಕಣ್ಣು ತೆರೆದು ಅದಕ್ಕೆ 100 ಕೋಟಿ ರೂಪಾಯಿಯ ಪ್ರಾಜೆಕ್ಟನ್ನು ಮಂಜೂರು ಮಾಡಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರ ನನಗೆ ಬಸವ ಕಲ್ಯಾಣದ ಅನುಭವ ಮಂಟಪ ಕಟ್ಟಲಿಕ್ಕೆ ಹೋಗಬೇಕು ಅಂತ ಹೇಳಿದರು. ಎಲ್ಲೋ ಭಾಷಣದಲ್ಲಿ 2 ಸಲ ಯಡಿಯೂರಪ್ಪವರು ಭಾಷಣ ಮಾಡಿದ್ರು, ನನಗೇನು ಹೇಳೇ ಇರಲಿಲ್ಲ. ಕೊನೆಗೆ 1 ಸಲ ಕರೆದರು, ಕಾರ್ಯಕ್ರಮ ಘೋಷಣೆ ಆಯಿತು, ಭೂಮಿ ಪೂಜನೆ ಆಯಿತು. ನನಗನ್ನಿಸ್ತು ಎಲ್ಲಿ ಮಾನ ಹೋಗುವ ಪ್ರಸಂಗ ಬರ್ಬೋದು ಅಂಥೇಳಿ. ಆಮೇಲೆ ನೋಡಿದೆವು ಎಲ್ಲಿ ಭೂಮಿ ಪೂಜನೆ ಆಗ್ತದೆ ಆ ಜಾಗ ನಮ್ಮ ಕೈಯಲ್ಲಿದೆ ಅಂಥೇಳಿ. ಕೊನೆಗೆ ಅಧಿಕೃತ ಆರ್ಡರ್ ಕೊಟ್ಟು ನನಗೆ ಆ ಕಾರ್ಯವನ್ನು ಒಪ್ಪಿಸಿದ ಮೇಲೆ ಇವತ್ತು ಪ್ರತಿನಿತ್ಯ 800 ಜನ ಆ ಕಾರ್ಯ ಮಾಡ್ತಾ ಇದ್ದಾರೆ. ಇಲ್ಲಿಯವರೆಗೆ 200 ಕೋಟಿ ರೂಪಾಯಿಯ ಕೆಲಸ ಅಲ್ಲಿ ಆಗಿದೆ. ಸುಮಾರು 180 ಫೀಟ್ ಹೈಟು, ಶಟಸ್ಥಲಕ್ಕೆ ತಕ್ಕಂತೆ 6 ಅಂತಸ್ತಿನ ಕಟ್ಟಡ, ಅಷ್ಟಾವರಣ. ಇದೊಂದು ಅಪೂರ್ವವಾದಂಥ ಕಟ್ಟಡ. ಆದರೆ ಈ ಕೆಲಸಕ್ಕೆ ಪ್ರಾರಂಭ ಮಾಡಲಿಕ್ಕೆ ಹೋದಾಗ ಬಸವ ಕಲ್ಯಾಣವನ್ನು ನೋಡಿ ನನ್ನ ಕಣ್ಣಲ್ಲಿ ನೀರು ಬರುವಂತಾಯಿತು. ಹಾಗೆ ಕಿಷ್ಕಿಂಧೆಯ ಕಥೆಯನ್ನು ಕೇಳಿ ಮನಸ್ಸಿಗೆ ನೋವಾಗಿತ್ತು. ಕಾರಣ ಅಲ್ಲಿ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ನೋಡ್ತೇನೆ, ಒಂದು ದಿವಸಕ್ಕೆ ಬಸವ ಕಲ್ಯಾಣಕ್ಕೆ ಅತಿ ಹೆಚ್ಚು ಬಂದವರು ಅಂದರೆ 125, ಕಡಿಮೆ ಅಂದರೆ 80ರಿಂದ 90 ಜನ. 58 ಶರಣರ ಸ್ಥಾನಗಳು ಜೀವಂತವಾಗಿವೆ. ಸುಮಾರು 600 ಎಕರೆ ಪ್ರದೇಶದಲ್ಲಿ ಅಲ್ಲಮ್ಮ ಪ್ರಭುಗಳ ಗದ್ದಿಗೆಯಲ್ಲಿ ಹೋಗಿ ಕೂತರೆ ಎದ್ದು ಬರಲಿಕ್ಕೆ ಮನಸ್ಸಾಗೋದಿಲ್ಲ.
ಅರಿವಿನ ಮನೆಯಲ್ಲಿ ಕುಳಿತರೆ ಅಲ್ಲಿಂದ ಹೊರಗೆ ಬರಲಿಕ್ಕೆ ಮನಸ್ಸಾಗೋದಿಲ್ಲ. ಬಂದವರ ಓಣಿಯ ನಿಸರ್ಗ ಸೌಖ್ಯದಲ್ಲಿ ಸಿಕ್ಕಾಕ್ಕೊಂಡ್ರೆ ಇನ್ನೆಲ್ಲಿಗೂ ಹೋಗೋದು ಬೇಡ ಅಂತ ಅನಿಸುತ್ತದೆ. ಇಷ್ಟೆಲ್ಲ ಜಾಗ ಇದ್ದು ಏಕಮಾತ್ರ ಚಿಹ್ನೆ ಪರಸುಕಟ್ಟೆ. ಅದು ನೋಡಂತೂ ಎಲ್ಲರೂ ಕಣ್ಣೀರು ಹಾಕಿದ್ರು. ಏನಾದರೂ ಮಾಡಿ ಜನರ ಭಾವನೆಗೆ ತಕ್ಕಂತೆ ಅದಕ್ಕೆ ರೂಪ ಕೊಡಬೇಕಂಥೇಳಿ ಸರ್ಕಾರದಿಂದ ಅನುಮತಿ ತಗೊಂಡು ನನ್ನ ಕೆಲಸ ಬರೀ ಅನುಭವ ಮಂಟಪ ಕಟ್ಟದಿದ್ದರೂ ಸಹ ಪರಸುಕಟ್ಟೆಯ ಸುತ್ತ 180 ಮನೆಗಳನ್ನು ಖಾಲಿ ಮಾಡಿ ಯಾವುದೇ ಜಾತಿಯ ಭಾವನೆಗಳಿಗೆ ಪ್ರಚೋದನೆಯನ್ನೇ ಕೊಡದೆ ಇವತ್ತು ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಪರಸುಕಟ್ಟೆ ರೂಪುಗೊಳ್ತಾ ಇದೆ. ಇನ್ನು 1 ವರ್ಷದೊಳಗೆ ಪರಸುಕಟ್ಟೆಗೆ ಬಂದವರಿಗೆ ಹೃದಯ ತುಂಬಿ ಬರುತ್ತದೆ. ಈ ಭರವಸೆಯನ್ನು ನಾನು ಕೊಡ್ತೇನೆ. ಈಗ ಕಳೆದ 1.5 ವರ್ಷದಲ್ಲಿ ಸರ್ಕಾರ ಏನು ಮಾಡಲಿ ಬಿಡಲಿ, ಒಂದು ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಅಂತ ಮಾಡಿ ಇಷ್ಟು ಕೆಲಸಗಳು ನಡೆದಿವೆ. ಈಗ ಪ್ರತಿನಿತ್ಯ 800 ಜನ ಬಸವ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ. 2027ಕ್ಕೆ ಮುಂಚೆ ಬಸವ ಕಲ್ಯಾಣಕ್ಕೆ ಬರುವವರ ಯಾತ್ರಿಗಳ ಸಂಖ್ಯೆ ಎವರೇಜ್ ಪ್ರತಿನಿತ್ಯ 5,000 ದಾಟುವ ದೃಷ್ಟಿಕೋನ ನಮ್ಮದಾಗಿದೆ. ಅದಕ್ಕೆ ತಕ್ಕಂತೆ ನಾನಾ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವೆಲ್ಲ ಕಲ್ಯಾಣ ಕರ್ನಾಟಕದವರು, ನಿಮ್ಮೆಲ್ಲರಲ್ಲಿ ಕಳಕಳಿಯ ವಿನಂತಿ ಮಾಡ್ತೇನೆ. ಇನ್ಮೇಲೆ ಬನ್ನಿ ಬಸವ ಕಲ್ಯಾಣಕ್ಕೆ. 3 ದಾಸೋಹಗಳಿವೆ, ಉಚಿತ ಊಟದ ವ್ಯವಸ್ಥೆ ಇದೆ, 4 ಕಡೆ ಯಾತ್ರಿಗಳಿಗೆ ಇಳ್ಕೊಳ್ಳಿಕ್ಕೆ ವ್ಯವಸ್ಥೆಗಳಿವೆ. ಜೊತೆಯಲ್ಲಿ ನೋಡ್ತಕ್ಕಂಥ 58 ಸ್ಥಾನಗಳಿವೆ. ಇವತ್ತು ತ್ರಿಪುರಾಂತ ಕೆರೆ 15 ಕೋಟಿಯಲ್ಲಿ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ. ಶರಣರ ಭೂಮಿಯಲ್ಲೇ ಒಂದಾಗಬೇಕಂತ ಕಂಡು ಬಂದಿರತಕ್ಕಂಥ ಸುಂದರವಾದ ಜಯದೇವಿ ತಾಯಿಯವರ ಸಮಾಧಿಯ ಮೇಲೆ ಸುಂದರವಾದಂಥ ಮೂರ್ತಿ ಇದೆ. ಭವ್ಯವಾದ ಕಟ್ಟಡದ ಕೆಲಸ ನಡೆದಿದೆ. ಈ ರೀತಿ ಬಸವ ಕಲ್ಯಾಣ ಈ ದೇಶದ ಪ್ರಸಿದ್ಧ ಕೇಂದ್ರಗಳಲ್ಲಿ ಒಂದಾಗುತ್ತದೆ. ಅಷ್ಟೇ ಅಲ್ಲ, ಯಾಕಂದರೆ ನಾವೇನಾದರೂ ಜಾತಿ ಮತ ಮೇಲು ಕೀಳು ಶ್ರೀಮಂತ ಬಡವ ಹೆಣ್ಣು ಗಂಡು ಈ ಎಲ್ಲವನ್ನು ಮೀರಿ ಯಾರಾದರೂ ಒಂದು ಜೀವಂತ ಉದಾಹರಣೆ ಕೊಟ್ಟಿದ್ದರು ಅದು 12ನೇ ಶತಮಾನದ ಬಸವಣ್ಣನವರ ಕಾಲ ಅಂತ ನನಗೆ ನನ್ನ ಆತ್ಮಸಾಕ್ಷಿ ಹೇಳುತ್ತದೆ. ಮಾತಾಡೋದು ಬಹಳ ಸರಳ, ಜೀವನದಲ್ಲಿ ಅದನ್ನು ಭೂಮಿ ಮೇಲೆ ಅದೆಷ್ಟು ಕಷ್ಟಪಟ್ಟು ಅವರು ಇಳಿಸಿರ್ಬೋದು ಅದು ಭಗವಂತನಿಗೆ ಗೊತ್ತು. ಅದರಿಂದ ಆ ಮಣ್ಣಿನಿಂದಲೇ ಇಡೀ ಭಾರತಕ್ಕೆ ಮಾನವ ಜಗತ್ತಿಗೆ ಬೆಳಕು ಹೋಗಬೇಕು. ಆ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ನಡೆದಿದೆ. ಹೀಗೆ ಕಲ್ಯಾಣ ಕರ್ನಾಟಕದಲ್ಲಿ ನಾನಾ ರೀತಿಯ ಕಾರ್ಯಕ್ರಮಗಳ ಮುಖಾಂತರ 2025 ಇವತ್ತೇ ನಿಮ್ಮ ಡೈರಿಯಲ್ಲಿ ನಿಮ್ಮ ತಲೆಯಲ್ಲಿ ನೋಟ್ ಮಾಡಿ, ಜನವರಿ 29ನೇ ತಾರೀಕಿನಿಂದ ಫೆಬ್ರವರಿ 6ನೇ ತಾರೀಕುವರೆಗೆ 9 ದಿನಗಳ ಕಾಲ 7ನೆಯ ಭಾರತೀಯ ಸಂಸ್ಕೃತಿ ಉತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಕಾರ್ಯಕ್ರಮ ಕಲಬುರಗಿ ಮತ್ತು ಸೇಡಂ ಮಧ್ಯದಲ್ಲಿ ಬೀರ್ನಳ್ಳಿ ರಸ್ತೆ ಅಂತ ಬರುತ್ತದೆ. 250 ಎಕರೆ ಪ್ರದೇಶದಲ್ಲಿ ಈ ಕಾರ್ಯಕ್ರಮ ನಡೀತದೆ. ನಮ್ಮ ಅಂದಾಜಿನ ಪ್ರಕಾರ ಕನಿಷ್ಠ 30ರಿಂದ 35 ಲಕ್ಷ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಮತ್ತು ಯಾರಿಗೆ ಜೀವನದಲ್ಲಿ ಸ್ವಲ್ಪಾದರೂ ಸಾಮಾಜಿಕ ಕಳಕಳಿ ಇತ್ತು, 100 ಮುಖಗಳಲ್ಲಿ ಅವರೇನಾದರೂ 10 ದಿನ ಬಂದು ಅಲ್ಲಿ ಇದ್ದರು ಅಂತ ತಿಳ್ಕೊರಿ. ಅನೇಕರು ವಿದ್ಯಾರ್ಥಿಗಳು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಲಿಕ್ಕಂತ ಹೋಗ್ತಾರೆ, MBA MSW ಇತ್ಯಾದಿ ಮಾಡೋರು. ಇಲ್ಲಿ ಏನಾದರೂ ಬಂದು 9 ದಿನ ಇದ್ದರಂದರೆ 10 ಲಕ್ಷ ರೂಪಾಯಿ ಕೊಟ್ಟು ಏನು ಜ್ಞಾನ ಪಡಿತಾರೆ ಹೊರಗಡೆ, ಅದು ಕೇವಲ 9 ದಿನದಲ್ಲಿ ಪಡಿಲಿಕ್ಕೆ ಸಾಧ್ಯ ಇದೆ. ನಮ್ಮ ಅಂದಾಜಿನ ಪ್ರಕಾರ 10 ಲಕ್ಷ ಜನ ರೈತರು ಬರ್ತಾರೆ, 10 ಲಕ್ಷ ಜನ ವಿದ್ಯಾರ್ಥಿನಿಯರು ಬರ್ತಾರೆ, ಕನಿಷ್ಠ 10 ಲಕ್ಷ ಜನ ಅನ್ಯ ಜನ ಆ ಕಾರ್ಯಕ್ರಮಕ್ಕೆ ಮೀರಿ ಬರ್ತಾರೆ. ದೇಶದ ಕನಿಷ್ಠ 100 ಕೋಟಿ ಜನರ ಮೇಲೆ ಪ್ರಭಾವ ಬೀರ್ತಕ್ಕಂಥ 300ಕ್ಕೂ ಮಿಕ್ಕಿದಂಥ ಶ್ರೇಷ್ಠ ಜನ ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದ್ದಾರೆ. ತಾಯಂದಿರಿಗೆ ಇದೆ, ಮಕ್ಕಳಿಗೆ ಇದೆ,
ವಿದ್ಯಾರ್ಥಿಗಳಿಗಾಗಿದೆ, ರೈತರಿಗಾಗಿದೆ, ಜ್ಞಾನದ ಪಿಪಾಸಿಗಳಿಗಾಗಿದೆ, ಹೀಗೆ ಕಲಾವಿದರಿಗಾಗಿ ಕಾರ್ಯಕ್ರಮ ಇದೆ, ಕಾಯಕ ಮಾಡುವವರಿಗಾಗಿ ಪ್ರೇರಣೆ ಕೊಡ್ತಕ್ಕಂಥ ಉದ್ಯೋಗದ ಹೊಸ ಹೊಸ ಪ್ರಯೋಗಗಳಿವೆ, ಸಮಾಜಮುಖಿ ಕೆಲಸ ಮಾಡ್ತಕ್ಕಂಥ 100 ಜನ ಅಸಾಧಾರಣ ಕೆಲಸ ಮಾಡ್ತಕ್ಕಂಥ ಮಹಾಪುರುಷರನ್ನು ನೋಡ್ತೀರಿ. ಒಟ್ಟು ಆ ಕಾರ್ಯಕ್ರಮದಲ್ಲಿ 400 ಜನರಿಗೆ ಸನ್ಮಾನ ಮಾಡ್ತೇವೆ. ಒಂದು ದಿವಸ 25ಕ್ಕೂ ಹೆಚ್ಚಿನ ಜನ ಆ ಕಾರ್ಯಕ್ರಮಕ್ಕೆ ಪದ್ಮಶ್ರೀ ಪಡೆದವರು ಬರ್ತಾರೆ. ಅದರಲ್ಲಿ 17 ಜನ 14 ವರ್ಷದ ಹಿಂದೆ ಯಾರು ಕಲಬುರಗಿ ಕಂಪನಿಯಲ್ಲಿ ಸನ್ಮಾನಿತರಾಗಿದ್ದರು ಅಂಥವರಿಗೆ 17 ಜನರಿಗೆ ಪದ್ಮಶ್ರೀ ಸಿಕ್ಕಿದೆ. ಇದು ಪ್ರಾರಂಭದಲ್ಲಿಯೇ ವ್ಯಕ್ತಿಯನ್ನು ಗುರುತು ಹಚ್ಚುವ ನಮ್ಮ ಕಾರ್ಯದ ಶೈಲಿ ಇದೆ ಮತ್ತು ನಾಳಿನ ಪೀಳಿಗೆ ಪ್ರೇರಣೆ ಕೊಡ್ತಕ್ಕಂಥ 30 ವರ್ಷದ ಒಳಗಿನ ಇಡೀ ದೇಶದ 100 ಜನ ಯುವಕ ಯುವತಿಯರು ಸಹ ಯುವಶಕ್ತಿ ಸಂಗಮದ ದಿವಸ ಕಾರ್ಯಕ್ರಮದಲ್ಲಿ ಇರ್ತಾರೆ. ತಾಯಿ ಮತ್ತು ಮಕ್ಕಳದ ಹೃದಯಸ್ಪರ್ಶಿ ಕಾರ್ಯಕ್ರಮದಿಂದ ಪ್ರಾರಂಭವಾಗ್ತದೆ. ಅತಿಥಿಗಳನ್ನು ನಿಶ್ಚಯ ಮಾಡ್ತಾ ಇದ್ದೇವೆ. ಇವತ್ತು ಭಾರತ ದೇಶದಲ್ಲಿ ಇಡೀ ದೇಶದ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಕೆಲವೊಂದು ಸಲ ನಾವು ಕನ್ನಡ ನಾಡಿನಲ್ಲಿದ್ದೇವೆ, ನಮಗೆ ಗೊತ್ತಾಗೋದಿಲ್ಲ ನಮ್ಮ ಅಮೂಲ್ಯವಾದ ಸಂಪತ್ತು ಯಾವುದು ಅಂತ ಹೇಳಿಕೇಸಿ. ಆದರಣೀಯ ಸುಧಾಮೂರ್ತಿ 4 ವರ್ಷದ ಹಿಂದೆ ಇಂಗ್ಲೀಷ್ ಸಾಹಿತ್ಯದಲ್ಲಿ ಮೋಸ್ಟ್ ಪಾಪ್ಯುಲರ್ ರೈಟರ್ ನಂಬರ್ 2 ಭಾರತದಲ್ಲಿ ಯಾರಂದರೆ ಸುಧಾಮೂರ್ತಿಯವರು. ಯಾವುದೇ ಯುವಕರು ಯುವತಿಯರು ಉತ್ತರ ಭಾರತದವರು ವಿಮಾನದಲ್ಲಿ ಟ್ರೈನಲ್ಲಿ ಮತ್ತೊಂದು ಕಡೆಗಳಲ್ಲಿ ಪುಸ್ತಕವನ್ನು ಹಿಡ್ಕೊಂಡು ಓದ್ತಾರೆ ಅಂದರೆ ಅದು ಸುಧಾಮೂರ್ತಿಯವರ ಪುಸ್ತಕವನ್ನು ಓದ್ತಾರೆ. ಅವರ ಪುಸ್ತಕವನ್ನು ಸುಧಾಮೂರ್ತಿಯವರು ಮೊದಲನೇ ದಿವಸದ ಕಾರ್ಯಕ್ರಮದಲ್ಲಿ ಇರ್ತಾರೆ. ಈ ಮಾತು ಹೇಳುವಾಗ ನಮ್ಮ ಕೆಲಸಕ್ಕೆ ಬೇರೆ ಬೇರೆ ರೀತಿಯಿಂದ ಸಹಾಯ ಮಾಡಿದ ಮೊಟ್ಟ ಮೊದಲನೇ ದಾನಿ ಅಂದರೆ ಸಂಪೂರ್ಣ ಇನ್ಫೋಸಿಸ್ ಪರಿವಾರ. ನಾವು 12,000 ಕಟ್ಟಿದಂಥ ಶೌಚಾಲಯಗಳು ಭಾರತ ಸರ್ಕಾರಕ್ಕೆ ದೇಶದಲ್ಲಿ 8 ಕೋಟಿ ಶೌಚಾಲಯಕ್ಕೆ ಕಟ್ಟಲು ಪ್ರೇರಣೆ ಕೊಟ್ಟಿರುವ ಮೊದಲನೇ ಭೂಮಿ ಅಂದರೆ ಕಲ್ಯಾಣ ಕರ್ನಾಟಕದ ಭೂಮಿ. ಬಹುದೊಡ್ಡ ಫ್ಲಡ್ ಬಂದು ಜನರಿಗೆ ತೊಂದರೆಯಾದಾಗ, ಮನೆಗಳು ಊರುಗಳು ಹರಿದುಕೊಂಡು ಹೋದಾಗ 1,800 ಮನೆಗಳನ್ನು 64 ಕಡೆ ನಾವು ನಮ್ಮ ಸಂಸ್ಥೆಯಿಂದ ಕಟ್ಟಿದ್ದೇವೆ. ಅದಕ್ಕೆ ಮೂಲ ಸಹಾಯ ಇನ್ಫೋಸಿಸ್ ಪರಿವಾರ. ಹೀಗೆ ನಮಗೆ ಅಭಿನ್ನವಾಗಿ ಅಂಗವಾಗಿ ಸಹಾಯ ಮಾಡಿದೆ. ಇವತ್ತು ಅದರ ಮುಖಾಂತರವಾಗಿ ಅನೇಕ ಲಾಭ ಇವತ್ತು ಜನರಿಗೆ ಆಗಿದೆ. ಕಲಬುರಗಿ ವಿಶ್ವವಿದ್ಯಾಲಯಕ್ಕೆ ಅಪ್ಡೇಟ್ ಆಗಬೇಕಾದರೆ ಕನಿಷ್ಠ 5 ಕೋಟಿ ರೂಪಾಯಿಯ ಆರ್ಥಿಕ ನೆರವು. ಕಲಬುರಗಿಯ ಕ್ಯಾನ್ಸರ್ ಆಸ್ಪತ್ರೆಗೆ ಬಡವರು ಬಂದರೆ ಇಳ್ಕೊಳ್ಳಲಿಕ್ಕೆ ಮನೆ, ಅದು ಕೊಟ್ಟಿದ್ದು ಸುಧಾಮೂರ್ತಿ. ಹೀಗೆ ಆ ತಾಯಿಯಿಂದ ಮೊದಲನೇ ದಿವಸದ ಕಾರ್ಯಕ್ರಮ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರ ಸನ್ನಿಧಿಯಲ್ಲಿ ಪ್ರಾರಂಭವಾಗಲಿದೆ. ಬರುವ ಮೇ ತಿಂಗಳ ಒಳಗಾಗಿ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅದರ ಸಂಪೂರ್ಣ ವಿವರಣೆ ಪತ್ರ ನಾವು ತಿಳಿಸ್ತೇವೆ. ಜೊತೆಯಲ್ಲಿ ಈ ಕಾರ್ಯಕ್ರಮದ ಪ್ರಚಾರಕ್ಕಾಗಿ ಕರ್ನಾಟಕ ರಾಜ್ಯದ 14 ರೇಡಿಯೋ ಸ್ಟೇಷನ್ಗಳಿಂದ ಕಳೆದ 2 ವರ್ಷಗಳಿಂದ ಪ್ರಾತಃ ಕಾಲ ರವಿವಾರ 7:15ರಿಂದ 7:30 ನಿಮ್ಮ ಮೊಬೈಲ್ದಲ್ಲಿ ನೀವು ಆ್ಯಪ್ ಹಾಕೋಬಹುದು. ಅದನ್ನು ತಪ್ಪದೆ ಕೇಳಿ ಅಂತ ನಾನು ವಿನಂತಿ ಮಾಡ್ತೇನೆ. ಅದೇ ರೀತಿ ಕೊತ್ತಲ ಸ್ವರ್ಣ ಅಂತ ಹೇಳಿ ಸೇಡಂದಿಂದ ಒಂದು ಯೂಟ್ಯೂಬ್ ಇದೆ, ಅದರ ಮುಖಾಂತರವೂ ನೀವು ವಾರ್ತೆ ಕೇಳಬಹುದು. ಕಲ್ಯಾಣ ಕರ್ನಾಟಕ ವಿಕಾಸ ವಾಹಿನಿ ಅಂಥೇಳಿ ಕಲಬುರಗಿಯಿಂದಲೂ ಇದೆ. ಈ ಕಾರ್ಯಕ್ರಮ ನಡೆದಾಗ ಪ್ರತಿನಿತ್ಯ ಕನಿಷ್ಠ 4 ಲಕ್ಷ ಜನ ನೋಡಲಿಕ್ಕೆ ಬಂದರೆ ಕನಿಷ್ಠ 3 ಕೋಟಿಗಿಂತ ಹೆಚ್ಚಿನ ಜನ ದೇಶ ಮತ್ತು ಜಗತ್ತಿನಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುವ ನಮ್ಮ ಅಂದಾಜಿದೆ.
ಆತ್ಮೀಯ ಬಂಧುಗಳೇ, ಮತ್ತೇನೂ ಇಲ್ಲ. ಮನುಷ್ಯರಾಗಿ ಹುಟ್ಟಿದ ಮೇಲೆ ನಮ್ಮ ಬದುಕು ಸಾರ್ಥಕ ಆಗಬೇಕು, 4 ಜನರಿಗಾಗಿ ಉಪಯೋಗ ಆಗಬೇಕು. ಅದಾಗಿ ಯಾವ ಕಲ್ಯಾಣ ಕರ್ನಾಟಕಕ್ಕೆ ದುರ್ದೈವ ಇತಿಹಾಸದ ಕೆಟ್ಟ ಗಳಿಗೆಯಲ್ಲಿ ಹಿಂದುಳಿದ ಪ್ರದೇಶ ಆ ಕಲಂಕದಿಂದ ಮುಕ್ತ ಮಾಡಲಿಕ್ಕೆ ಈ ಒಂದು ವಿಶೇಷ ಪ್ರಯತ್ನ ನಮ್ಮದು ನಡೆದಿದೆ. ಜೊತೆಯಲ್ಲಿ 15 ಹಳ್ಳಿಗಳು ಡೆವಲಪ್ಮೆಂಟಿಗೆ ನಾವು ಕಾರ್ಯ ತಗೊಂಡಿದ್ದೇವೆ. ನಮ್ಮ ಇಚ್ಛೆ ಏನಿದೆ ಅಂದರೆ ಸಮಗ್ರವಾಗಿ ವಿಕಾಸದ ಕನಸನ್ನಿಟ್ಟುಕೊಂಡು ಆಂತರಿಕ ಮತ್ತು ಬಾಹ್ಯ ವಿಕಾಸಕ್ಕಾಗಿ ಏನಾದರೂ ಮಾಡಬೇಕಂದ್ರೆ, ಇನ್ನು ಮುಂದೆ ದೇಶದ ಜನ ಎಲ್ಲಿಗೆ ಹೋಗಬೇಕಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಬರಬೇಕು. ನಮ್ಮ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ವಿಕಾಸ್ ಅಕಾಡೆಮಿಗೆ ಬರಬೇಕು. ಒಂದು ಸಣ್ಣ ಸಂಸ್ಥೆ ಎಷ್ಟು ದೊಡ್ಡ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಇದೆ ಅಂದರೆ ನಮಗೆ ನಮ್ಮ ಹಳ್ಳಿಗೆ ಒಳ್ಳೇದು ಮಾಡಲಿಕ್ಕೆ ಆಗೋದಿಲ್ವಾ, ನಮ್ಮ ತಾಲೂಕಿಗೆ ಮಾಡಲಿಕ್ಕೆ ಆಗೋದಿಲ್ವಾ, ನಮ್ಮ ಜಿಲ್ಲೆಗೆ ಮಾಡಲಿಕ್ಕೆ ಆಗೋದಿಲ್ವಾ? ಹೀಗೆ ಇಡೀ ದೇಶವನ್ನೇ ಬಡಿದೆಬ್ಬಿಸುವ ಕನಸನ್ನಿಟ್ಟುಕೊಂಡು ಈ ಕಾರ್ಯಕ್ಕೆ ರೂಪ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಹೆಚ್ಚಿಗೆ ಇದರ ಮೇಲೆ ಉಲ್ಲೇಖವನ್ನು ಮಾಡದೆ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ತೇನೆ. 29 ಜನವರಿ 2025ರಿಂದ ಫೆಬ್ರವರಿ 6ರವರೆಗೆ ನಮ್ಮ ಜೀವನದ ಅಮೂಲ್ಯವಾದ ಕ್ಷಣ. ನಮ್ಮ ಆತ್ಮೀಯರು, ಬಂಧು ಬಳಗ, ಭಾರತ ದೇಶದಲ್ಲಿ ಸಾಮಾಜಿಕ ಕಳಕಳಿ ಇರುವ ಆನಿವಾಸಿ ಭಾರತೀಯರು ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಒಂದು ಹೊಸ ಭಾರತಕ್ಕೆ ನಂದೂ ಒಂದು ಅಳಿಲು ಸೇವೆ ಇದೆ ಅನ್ನುವ ಪ್ರೇರಣೆ ಪಡಲಿಕ್ಕೆ ತಾವೆಲ್ಲ 7ನೆಯ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ಬರಬೇಕು. ಇದಕ್ಕೆಲ್ಲ ನಮಗೆ ಪ್ರೇರಣೆ ಆದರಣೀಯ ಶ್ರೀ KN ಗೋವಿಂದಾಚಾರ್ಯರು. ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಎತ್ತರದ ಸ್ಥಾನವನ್ನು ಬಿಟ್ಟು ಇಡೀ ಭಾರತ ದೇಶವೆಲ್ಲ 2 ವರ್ಷ ತಿರುಗಾಡಿ 4,000 ವಿದ್ವಾಂಸರನ್ನು ಭೇಟಿಯಾಗಿ ದೇಶ ಕಟ್ಟಬೇಕಾದರೆ ಕೇವಲ ರಾಜಕೀಯದಿಂದ ಸಾಧ್ಯವಿಲ್ಲ, ಸಮಾಜ ಶಕ್ತಿಶಾಲಿಯಾದಾಗ ಮಾತ್ರ ದೇಶ ಕಟ್ಟಲಿಕ್ಕಾಗುತ್ತದೆ. ದಿನ ಬೆಳಗಾದರೆ ಸರ್ಕಾರ ಕಡೆಯಿಂದ ನೋಡುವುದರಿಂದ ಸಮಾಜ, ದೇಶ ದುರ್ಬಲ ಆಗುತ್ತದೆ. ಸಮಾಜಾಗೆ ಸತ್ತಾ ಪೀಛೆ, ಇದು ಅವರ ಕನಸು. ನನ್ನ ಹಳ್ಳಿ, ನನ್ನ ದೇಶ, ನನ್ನ ಜಿಲ್ಲೆ, ನನ್ನ ಜಗತ್ತು, ಇದು ಅವರ ಮಾತು. ಥಿಂಕ್ ಗ್ಲೋಬಲಿ, ಆ್ಯಕ್ಟ್ ಲೋಕಲಿ. ಸ್ಥಳೀಯವಾಗಿ ಕೆಲಸ ಮಾಡಿ ಜಗತ್ತಿನ ಚಿಂತೆ ಮಾಡಿ. ಇಂಥ ಕನಸುಗಾರ ಇವತ್ತು ತಮ್ಮ 81-82ನೇ ವಯಸ್ಸಿನಲ್ಲಿ ನಮ್ಮ ಮಧ್ಯದಲ್ಲಿ ದಿಲ್ಲಿಯಿಂದ ಬಂದಿದ್ದಾರೆ.